ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಈ ಹುಣ್ಣಿಮೆ ಕಳೆದ್ರೆ ನವರಾತ್ರಿ ಆರಂಭ. 9 ರಾತ್ರಿಗಳು ಅಂಧಕಾರಗಳನ್ನೆಲ್ಲ ಕಳೆಯುವಂತ ಶರನ್ನವರಾತ್ರಿ. ಏನು ಮಜ್ಜಾಜಿ, ಚೆನ್ನಾಗಿದೆಯಾ? ವಿರೂಪಾಕ್ಷ ಶಾಸ್ತ್ರಿಗಳು, ಅದೇ ನೀವಿಲ್ಲಿ? ಅದೇಮ್ಮ, ನಮ್ಮ ಊರಿನ ಶ್ರೀಚಕ್ರ ಕಾಣಿಯಾಗಿದೆಯಲ್ಲ, ಅದರ ಪ್ರಾಪ್ತಿಗೋಸ್ಕರ ಎಲ್ಲ ಊರಿನ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ನಡೆಸ್ತಾ ಇದ್ದೀನಿ. ಹಾಗೆ ಇಲ್ಲಿ ದಕ್ಷಿಣನಾಥೇಶ್ವರ ಸ್ವಾಮಿ ಬಹಳ ಪ್ರಬಲವಾದ ಸ್ವಾಮಿ ಅಂತ ಗೊತ್ತಾಯಿತು. ಅದಕ್ಕೆ ಇಲ್ಲಿ ಪೂಜೆ ಸಲ್ಲಿಸೋಣ ಅಂತ ಬಂದೆ. ನೀನೇನಿಲ್ಲಿ? ನಾನಿಲ್ಲಿ ಒಂದು ಮುಖ್ಯವಾದ ಕೆಲಸಕ್ಕೆ ಅಂತ ಬಂದೆ, ಆದ್ರೆ ನಾನೇ ತೊಂದರೆಗೆ ಸಿಕ್ಕಾಕೊಂಡಿದ್ದೀನಿ ಈಗ. ಏನು ನಿನ್ನ ತೊಂದರೆ ಹೇಳು, ನನ್ನಿಂದಾದರೆ ನಿವಾರಿಸೋದು ಪ್ರಯತ್ನ ಪಡ್ತೀನಿ. ನಮ್ಮೂರಿನ ಅಮ್ಮನವ್ರ ವಿಗ್ರಹದ ಥರನೇ ನನ್ನ ಹತ್ರನೂ ಒಂದು ವಿಗ್ರಹ ಇದೆ. ಅದಕ್ಕೆ ನಾನು ಸುಂದ್ರಮ್ಮ ಅಂತ ಹೆಸರಿಟ್ಟಿದ್ದೀನಿ. ಅದು ತುಂಬಾ ಹಳೆ ಕಾಲದ್ದು. ಅದಕ್ಕೆ ಊರ್ನವ್ರ ಕಣ್ಣೆಲ್ಲ ಅದ್ರ ಮೇಲೆ ಬಿದ್ದಿತ್ತು. ಸ್ವಲ್ಪ ದಿನ ಮರೆಯಾಗಿರೋಣ ಅಂತ ಈ ಊರಿಗೆ ಬಂದೆ, ಆದ್ರೆ ಇಲ್ಲೂ ನನ್ನಿಂದ ದೂರ ಆಗಿದೆ. ಹೌದಾ? ಹಾಗಾದ್ರೆ ಅಮ್ಮನವ್ರ ವಿಗ್ರಹ ನಿನ್ನ ಹತ್ರ ಇಲ್ವಾ? ಇಲ್ಲ ಶಾಸ್ತ್ರಿಗಳೇ, ಈ ಊರಲ್ಲಿ ಶಿವರುದ್ರ ಅಂತ ಒಬ್ರಿದ್ದಾರೆ. ಅವ್ರು ನಮಗೆ ಯಾಮಾರಿಸಿ ಸುಂದ್ರಮ್ಮನ್ನ ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಸುಂದರಮ್ಮನ? ಅವ್ರು ಯಾರು? ಆಗ್ಲೇ ಹೇಳದ್ನಲ್ಲ, ಅಮ್ಮನವ್ರ ವಿಗ್ರಹಕ್ಕೆ ಸುಂದ್ರಮ್ಮ ಅಂತ ಹೆಸರಿಟ್ಟಿದ್ದೀನಿ ಅಂತ. ಓ ಹೌದಲ್ವಾ? ಹಾಗಾದ್ರೆ ಈಗ ವಿಗ್ರಹ ಶಿವರುದ್ರನತ್ತ ಸೇರ್ಕೊಂಡಿದ್ಯಾ? ಹೌದು ಶಾಸ್ತ್ರಿಗಳೇ, ಮತ್ತೆ ಸುಂದ್ರಮ್ಮನ್ನ ಅವರಿಂದ ಹೇಗೆ ಪಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಅವರು ನಮ್ಗೆ ಅವ್ರ ಮನೆಯಲ್ಲೇ ಆತಿಥ್ಯ ಕೊಟ್ಟು ನಮ್ಮಿಂದ ವಿಗ್ರಹನ ಬಚ್ಚಿಟ್ಟಿದ್ದಾರೆ. ಮತ್ತೆ ಸುಂದ್ರಮ್ಮನ್ ಹೇಗೆ ಪಡ್ಕೊಳ್ಳೋದು ಅಂತ ನೀವೇ ಏನಾದರೂ ಉಪಾಯ ಹೇಳಿ ಶಾಸ್ತ್ರಿಗಳೇ. ನನಗೂ ಇದು ಪರಿಚಯ ಇಲ್ಲದೆ ಇರುವ. ಒಂದು ಕೆಲಸ ಮಾಡು, ನೀನು ಅವ್ರ ಮನೇಲಿ ಇದ್ದು ಏನೂ ಗೊತ್ತಿಲ್ಲದವಳಾಗಿ ಇರಬೇಕು, ಗೊತ್ತಾಯ್ತಲ್ಲ? ಏನು ಮಾಡಬಹುದು ಅಂತ ಯೋಚನೆ ಮಾಡಿ ಸಂಜೆ ಇದೇ ಜಾಗದಲ್ಲಿ ಸಿಗೋಣ. ಹಾಗೆ ಆಗಲಿ ಶಾಸ್ತ್ರಿಗಳೇ, ನೀವು ನನಗೆ ಸಿಕ್ಕಿದ್ದು ಮುಳುಗೋರ್ಗೆ ಹುಲ್ ಕಡ್ಡಿ ಸಿಕ್ಕಾಗಾಯ್ತು. ನಾನೇನು ಬರ್ತೀನಿ, ಅಲ್ಲೇ ಅವ್ರ ಮನೆಯಲ್ಲೇ ಇರ್ತೀನಿ. ಆಯಿತು, ಈ ವಿಷಯನ ಗುಟ್ಟಾಗಿಟ್ಕೋ, ಯಾರ ತನೂ ಹೇಳ್ಬೇಡ. ಆಯಿತು ಶಾಸ್ತ್ರಿಗಳೇ, ಇನ್ಯಾರಿಗೂ ತಿಳಿಸೋದಿಲ್ಲ. ನಾನೇನು ಬರ್ತೀನಿ. ಏನಂತೆ? ಎಲ್ಲಿದೆ ಅಂತೆ ವಿಗ್ರಹ? ವಿಗ್ರಹ ಇದೇ ಊರಿನಲ್ಲಿದೆ, ಆದರೆ ಸದ್ಯಕ್ಕೆ ಅದು ಜಾಜಿ ಹತ್ರ ಇದೆ. ಯಾರ ಹತ್ರ ಇದೆ ಅನ್ನೋ ಸುಳಿವು ಸಿಕ್ಕಿದೆ. ಶ್ರೀಚಕ್ರನ ಪಡೆಯೋದ್ರಲ್ಲಿ ನಾವು ಮತ್ತೆ ಮತ್ತೆ ವಿಫಲರಾಗ್ತಿದ್ದೀವಿ. ಶ್ರೀಚಕ್ರನ ಪಡಿಬೇಕು ಅಂದರೆ ಅದ್ರ ಮೂಲ ತಿಳ್ಕೊಳ್ಬೇಕು. ಅದ್ರ ಮೂಲನ ತಿಳ್ಕೊಳ್ಬೇಕಂದ್ರೆ ನಾವು ಆ ವಿಗ್ರಹನ ಪತ್ತೆ ಹಚ್ಚಬೇಕು. ನಾವು ಶ್ರೀಚಕ್ರದ ಚಿಂತೆ ಬಿಟ್ಟು ಆ ವಿಗ್ರಹದ ಹುಡುಕಾಟದಲ್ಲಿ ತಲೆಗೆಸ್ಕೊಂಡಿದ್ದೀವಿ. ಎಲ್ಲಿದೆ ಅಂತ ಆ ವಿಗ್ರಹ? ಅದು ಈ ಊರಿನ ಭಾರಿ ಶ್ರೀಮಂತ ಶಿವರುದ್ರನ ಮನೆಯಲ್ಲಿದೆ. ಅದು ನಮಗೆ ಶ್ರೀಚಕ್ರದ ಮೂಲ, ಆದರೆ ಬೇರೆಯವರಿಗೆ ಅದು ಪುರಾತನ ವಸ್ತು, ಅಪರೂಪದ ವಸ್ತು. ಅದು ಅವರಿಗೆ ದುಡ್ಡು ಕೊಡುತ್ತೆ ಅನ್ನೋ ಆಸೆ. ನಮಗೆ ಶ್ರೀಚಕ್ರಕ್ಕೆ ದಾರಿ ತೋರಿಸುತ್ತೆ. ಈಗ ನಾವು ಆ ಶಿವರುದ್ರನ ಮನೆಯಿಂದ ಆ ವಿಗ್ರಹನ ಪಡ್ಕೊಳ್ಳೋದು ಹೀಗೆ. ಅವನು ಈ ಊರಿನ ದೊಡ್ಡ ಶ್ರೀಮಂತ ಅಂದ ಮೇಲೆ ಅವನಿಗೆ ಈ ಊರಲ್ಲಿ ಬಹಳ ಪ್ರಭಾವ ಇರುತ್ತೆ. ನನ್ನ ಮಂತ್ರಶಕ್ತಿಯಿಂದ ಏನಾದರೂ ತಿಳ್ಕೊಳ್ಳೋಣ ಅಂದರೆ ಅವನ ಜನ್ಮ ಜಾತಕ ಏನೂ ತಿಳಿದಿಲ್ಲ.
ಮೊದಲು ಅವನ ಇತಿಹಾಸ ಏನು ಅನ್ನೋದನ್ನು ತಿಳ್ಕೋಬೇಕು. ಒಂದಂತೂ ಖಚಿತವಾಯ್ತಲ್ಲ, ನಮಗೆ ಬೇಕಾಗಿರೋ ವಿಗ್ರಹ ಇಲ್ಲೇ ಇದೆ ಅಂತ. ಇನ್ನು ಅದನ್ನು ಪಡ್ಕೊಳ್ಳೋ ದಾರಿ ಹುಡುಕಬೇಕು. ಅವನ ಮನೆ ವಿಳಾಸ ಇರೋ ಜಾಗ ಏನಾದರೂ ಹೇಳಿದ್ಲಾ ಜಾಜಿ? ಇಲ್ಲ, ಆತಂಕದಲ್ಲಿ ಅವಳು ಏನು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಊರ ದೊಡ್ಡ ಮನುಷ್ಯ ಆದ್ರಿಂದ ಯಾರನ್ನು ಕೇಳಿದ್ರು ಹೇಳ್ತಾರೆ. ಮೊದಲು ಅವನ ಮನೆ ರೂಪುರೇಷೆ ನೋಡೋಣ. ಮೊದಲು ಬೇರೆಯವರಿಂದ ಅವನ ಗುಣ ಅವಗುಣಗಳನ್ನು ತಿಳ್ಕೊಳ್ಳೋಣ. ಆಮೇಲೆ ಮುಂದುವರಿಬೇಕು ವಿರೂಪಾಕ್ಷ. ಇಲ್ಲಿಂದಾನೇ ಮೊದಲು ಶುರು ಮಾಡಿದ್ರೆ ವಿಗ್ರಹದ ಮೂಲ ಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ. ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ವಿಚಾರಿಸಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನಡಿ ಹೋಗೋಣ. ಇದೇನಿದು ಕಿಟಕಿ ತೆಗ್ದೇ ಇದೆಯಲ್ಲ? ಎಲ್ಲೋಯ್ತು ವಿಗ್ರಹ? ಬೀಗ ಹೊಡೆದಿದ್ದಾರೆ. ಯಾರು ತಗೊಂಡೋದ್ರು ವಿಗ್ರಹನ? ಯಾರು ನೋಡಬಾರ್ದು ಅಂದ್ಕೊಂಡಿದ್ನೋ ಅವರನ್ನೇ ನೋಡ್ಬೇಕಾಗಿ ಬಂತು. ಇನ್ನು ಶುಭ ಕಾರ್ಯಕ್ಕೆ ವಿಜ್ಞಾನಿ ಅಪಶಕುನ. ನೀವೇನು ಇಲ್ಲಿ ಬಂದಿರೋದು? ಹೌದು ಮಾರಿಗುಡಿ, ನಿನ್ನ ಒಬ್ಬನಿಂದಲೇ ಆ ವಿಗ್ರಹನಾಗಲಿ ಜಾಜಿನಾಗಲಿ ಹುಡ್ಕೋದು ಕಷ್ಟ ಅಂತ ನಮ್ಗೊತ್ತು. ಅದಕ್ಕೆ ನಾನು ವಿರೂಪಾಕ್ಷ ನಿನಗೆ ಸಹಾಯ ಆಗಲಿ ಅಂತ ಬಂದಿದ್ದೀವಿ. ಸಹಾಯವಾಗಿರ್ಲಿ ಅಂತ ಬಂದ್ರಾ ಅಥವಾ ವಿಗ್ರಹ ಸಿಕ್ಕಿದ್ರೆ ಹೊತ್ಕೊಂಡು ಹೊಡೋಗ್ತೀನಿ ಅಂತ ಅನುಮಾನದ ಮೇಲೆ ಬಂದ್ರಾ? ಹೇಳಲಿಲ್ವ ಕಟ್ಕಿ ನಾನು? ಈ ಅನುಮಾನದ ಪಿಶಾಚಿಯಿಂದ ಯಾವ ಕೆಲಸನೂ ಆಗೋದಿಲ್ಲ. ವಿಗ್ರಹ ಹುಡುಕೋ ಕೆಲಸ ನಾವೇ ಮಾಡ್ಕೋಬೇಕು ಅಂತ. ಈ ಊರಲ್ಲೂ ಯಾವುದಾದ್ರೂ ಹುಡುಗಿ ಸಿಗ್ತಾಳೇನೋ ಅಂತ ನೋಡ್ಕೊಂಡು ಬಂದಿಯಾನೆ. ಅಷ್ಟು ಬಿಟ್ರೆ ನಮಗೆ ಬೇಕಾಗಿರೋ ವಿಗ್ರಹದ ಕಡೆ ಅವನ ಗಮನನೇ ಇಲ್ಲ. ಅಷ್ಟೊಂದು ಕೀಳು ಮಟ್ಟದಲ್ಲಿ ಅನುಮಾನಿಸ್ಬೇಡಿ ನನ್ನ. ಹೆಣ್ಣಿನ ಸವಾಸ ಮಾಡಿ ತಿಂಗಳುಗಳೇ ಕಳೆದು ಹೋಗಿತ್ತು. ನಿಮ್ಗಳ ಜೊತೆಗೆ ಸೇರ್ಕೊಂಡು ಶ್ರೀಚಕ್ರದ ಆಸೆ ಬಿದ್ದು ಇಷ್ಟು ದಿನಗಳು ನನ್ನ ಸುಖವನ್ನೆಲ್ಲ ಮರ್ತು ಹೋದೆ. ವಿಗ್ರಹ ನನ್ನ ಕೈಗೆ ಸಿಕ್ಕಿತ್ತು, ಆದರೆ ಅದ್ಯಾರೋ ಜನಗಳು ಬಂದು ನನ್ನಿಂದ ಕಿತ್ಕೊಂಡು ಹೋದ್ರು. ಅವ್ರು ಯಾರು ಏನು ಅಂತಲೂ ಗೊತ್ತಾಗ್ಲಿಲ್ಲ. ಹಿಡಿತೀನಿ, ಬಿಡಲ್ಲ. ವಿಗ್ರಹ ಎಲ್ಲಿದೆ ಅಂತ ಪತ್ತೆ ಹಚ್ತೀನಿ. ಎಲ್ಲಿದೆ ಅಂತ ನಾವು ಹೇಳ್ತೀವಿ, ಅದನ್ನ ಹೇಗೆ ಹೊರಗೆ ತರಬೇಕು ಅಂತ ತಾವು ಯೋಚನೆ ಮಾಡಿ. ಈ ಊರಲ್ಲಿ ದೊಡ್ಡ ಮನುಷ್ಯ ಶಿವರುದ್ರ ಅಂತ ಇದ್ದಾರೆ. ಅವನ ಮನೆಯಲ್ಲಿ ಅಡಕೊಂಡು ಕೂತಿದೆ ಆ ವಿಗ್ರಹ. ಅದನ್ನು ಹೇಗೆ ಹೊರಗೆ ತರಬೇಕು ಅಂತ ತಾವು ಯೋಚನೆ ಮಾಡಿ ಹೊರಗೆ ತರ. ಶಿವರುದ್ರ ಆಯ್ತು, ಅವನು ಯಾರು ಏನಂತ ವಿಚಾರಿಸಿ ಬೆಂಡೆತ್ತಿ ವಿಗ್ರಹನ ವಶಪಡಿಸ್ಕೊಂಡು ಬರ್ತೀನಿ. ಅದು ಅಷ್ಟೊಂದು ಸುಲಭವಾದ ಕೆಲಸವಾಗಿದ್ರೆ ನಾವೇ ಮಾಡ್ತಾ ಇದ್ವಿ, ನಿಮ್ಮನ್ನು ಕರಿತಾ ಇರಲಿಲ್ಲ. ಆ ಶಿವರುದ್ರ ಈ ಊರಿನಲ್ಲಿ ಪ್ರಭಾವಿ ವ್ಯಕ್ತಿ. ಅವನ್ನ ಸುಮ್ಮನೆ ಮುಟ್ಟಿದ್ರೆ ಸಾಕು, ಆ ಊರಿನ ಜನ ನಮ್ಮ ಕೈ ಕಾಲು ಮುರಿದು ಹಾಕ್ಬಿಡ್ತಾರೆ. ಗುರುಗಳೇ, ನಾನೊಂದಷ್ಟು ವಿಷಯಗಳನ್ನು ಕಲೆ ಹಾಕೊಂಬಂದಿದ್ದೀನಿ.
ನೀವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಶಿವರುದ್ರ ಈ ಊರಿನಲ್ಲಿ ಭಾರಿ ಕೊಳವೆ ಆದರೂ ಇವ್ರನ್ನ ಮೀರಿಸುವಂಥ ಇನ್ನೊಬ್ಬರು ಪ್ರಭಾವಿ ವ್ಯಕ್ತಿ ಇದ್ದಾರೆ. ಹೌದಾ? ಯಾರದು? ಕನಕಾಂಬರಿ ದೇವಿ ಅಂತ. ಶಿವರುದ್ರನಷ್ಟೇ ಏಕೆಗೂ ಕೂಡ ಖ್ಯಾತಿ ಇದೆ ಈ ಊರಿನಲ್ಲಿ. ಶಿವರುದ್ರನಿಗೂ ಕನಕಾಂಬರಿಗೂ ಇರುವಂಥ ಸ್ನೇಹ ಒಂಥರ ಹಿತಶತ್ರುಗಳಿದ್ದ ಹಾಗೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಈ ಕಿಲಾಡಿ ಜೋಡಿಗಳು ಅಂತಾರಲ್ಲ, ಹಾಗೆ ಇವರಿಬ್ಬರು ಗೆಳೆತನ. ಮೇಲ್ನೋಟಿಗೆ ಮಿತ್ರರಾಗಿ ಕಂಡ್ರು ಒಳಗೊಳಗೆ ಕತ್ತಿ ಮಸೀತಿರ್ತಾರೆ. ಹಾಗಂತ ಇಬ್ಬರು ಯಾರನ್ನೂ ಬಿಟ್ಕೊಡಲ್ಲ. ಯಾಕೆ ಅಂದರೆ ಒಬ್ಬರಿಗೆ ಇನ್ನೊಬ್ಬರ ಅವಶ್ಯಕತೆ ಇದೆ. ಹಾಗಾಗಿ ಹತ್ರ ಇಟ್ಕೊಳ್ಳೋಕ್ಕೂ ಆಗಲ್ವಂತೆ, ದೂರ ಮಾಡ್ಕೊಳ್ಳೋಕ್ಕೂ ಆಗಲ್ವಂತೆ. ಅದರಿಂದ ನಮ್ಗೇನು ಲಾಭ? ಯೋಚನೆ ಮಾಡಿ ಗುರುಗಳೇ, ಶತ್ರುಗಳ ಶತ್ರು ನಮಗೆ ಮಿತ್ರ ಇದ್ದ ಹಾಗೆ. ಇವಳ ಮೂಲಕ ಅವನನ್ನು ಮಟ್ಟ ಹಾಕ್ಬೋದು. ಮಿತ್ರ ಭೇದ ಉಂಟು ಮಾಡಿದ್ರೆ ವಿಗ್ರಹ ನಮ್ಮ ಕೈ ಸೇರೋದು ಖಚಿತ. ಶಭಾಷ್ ಮಣಿಕಂಠ, ಶಭಾಷ್. ನೀನು ನನ್ನ ಕೈ ಕೆಳಗೆ ಪೊಲೀಸ್ ಇಲಾಖೆಯಲ್ಲಿ ಇರಬೇಕಾಗಿತ್ತು. ಒಳ್ಳೆ ಸುದ್ದಿ ತಂದಿದ್ಯಾ. ಹಾಗಂತ ಏಕಾಏಕಿ ನಾವು ಯಾರನ್ನು ನಂಬೋದಕ್ಕಾಗೋದಿಲ್ಲ. ಅವರು ಅಷ್ಟೇ ಹೊಸಬ್ರನ್ನ ನಂಬೋದಿಲ್ಲ. ನೀನೇನೋ ಗಬ್ಬೆಬ್ಬಿಸಿ ಅವಾಂತರ ಮಾಡಿ ಮಣ್ಣು ಪಾಲು ಮಾಡಿಬಿಡ್ಬೇಡ. ಸ್ವಲ್ಪ ತಾಳ್ಮೆಯಿಂದ ಇರು. ಎಷ್ಟು ಸುದ್ದಿ ಸಿಕ್ಕಿದೆ ಅಲ್ವಾ? ಈಗ ಜಾಣತನದಿಂದ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಆಯ್ತಾಯ್ತು. ಶ್ರೀಚಕ್ರ ನಮ್ಮ ಕೈ ಸೇರೋದಕ್ಕೆ ತಾವು ಎಂಥ ಜಾಣತನ ತೋರಿಸೋದ್ರಿಂದ ನಮಗೂ ಗೊತ್ತಲ್ವಾ? ಅದಕ್ಕೆ ಶ್ರೀಚಕ್ರಕ್ಕೋಸ್ಕರ ನಾವು ಹೀಗೆ ಅಲಿತಾ ಇರೋದು ಇವತ್ತಿಗೂ. ಶ್ರೀಚಕ್ರ ನಮ್ಮ ಕೈ ತಪ್ಪೋದಕ್ಕೆ ತಮ್ಮ ಕುತಂತ್ರನೂ ಕಾರಣ ಅನ್ನೋದನ್ನ ಮರಿಬೇಡಿ ಮಾರಿಗುಡಿ ಸಾಹೇಬ್ರೆ. ಈಗ ನಮ್ಮ ಮುಂದಿರೋ ಪ್ರಶ್ನೆ, ಆ ವಿಗ್ರಹನ ಹುಡ್ಕೋದು, ಅದನ್ನ ವಶಪಡಿಸ್ಕೊಳ್ಳೋದು, ಆಮೇಲೆ ಚಕ್ರಾಪುರಿ ಸೇರ್ಕೊಳ್ಳೋದು. ಆಯ್ತು. ವಿಗ್ರಹ ಪಡ್ಕೊಳ್ಳೋದಕ್ಕೆ ನನಗೊಂದು ಯೋಚನೆ ಬರ್ತಾ ಇದೆ. ಅದನ್ನು ನಾನೇ ಮಾಡ್ತೀನಿ. ಅದಾಗಲಿಲ್ಲ ಅಂದರೆ ನೀವು ಹೇಳ್ದಾಗ ಕೇಳ್ತೀನಿ. ಆಗ್ಬೋದಾ? ಆದರೆ ಅದು ಆದಷ್ಟು ಬೇಗ ಆಗಬೇಕು. ನಮ್ಮ ಹತ್ರ ಸಮಯ ಇಲ್ಲ. ಸಾಕಷ್ಟು ಸಮಯ ವ್ಯರ್ಥ ಆಗೋಗಿದೆ. ಹೌದು, ಆದಷ್ಟು ಬೇಗ ಈ ಕೆಲಸದಲ್ಲಿ ನಾವು ತೊಡ್ಕೋಬೇಕು. ನಾನು ಸಿದ್ಧ. ಇನ್ನು ಅರಿಹಂತಪುರದ ಸರಹದ್ದು ಮುಗೀತು. ಸತ್ಯ, ಅವ್ರು ಯಾರು ನಮ್ಮ ಬೆನ್ನು ಹತ್ತಲ್ಲ. ಆ ಊರವ್ರು ಇಲ್ದಿದ್ರೆ ಏನಾಯ್ತಪ್ಪ? ನಮ್ಮೂರಿಂದನೇ ಬಂದಿಲ್ವಾ ಆ ಮಾರಿಗುಡಿ ಮತ್ತೆ ಅವನ ಗುಂಪು? ರಾಮೇಶ್ವರಕ್ಕೆ ಹೋದ್ರು ಶನಿ ಕಾಟ ತಪ್ಪಲಿಲ್ವಂತೆ. ಹಂಗಾಯ್ತು ನಮ್ಮ ಕತೆ. ಇಲ್ಲ ಕಣೋ, ಇನ್ನು ಹೆದ್ದಾರಿ ಸಿಕ್ತಲ್ಲ, ಯಾವುದಾದ್ರೂ ಗಾಡಿ ಸಿಗುತ್ತೆ, ಕೈ ತೋರಿಸಿ ನಿಲ್ಲಿಸಿ ಊರ್ ಕಡೆಗೆ ಹೋಗೋಣ. ಆದ್ರೆ ಬಂದ್ ಕೆಲ್ಸಾನೇ ಆಗ್ಲಿಲ್ವಲ್ಲಪ್ಪ. ಸುಂದ್ರಮ್ಮನ್ಗೆ ದಕ್ಷಿಣನಾಥನ್ ದರ್ಶನನೂ ಆಗ್ಲಿಲ್ಲ. ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ಆ ದಾಂಡಿಗರಿಂದ ತಪ್ಪಿಸ್ಕೊಂಡ್ವಲ್ಲ, ಅಷ್ಟು ಸಾಕು. ನಡಿ ಊರು ಸೇರ್ಕೊಳ್ಳೋಣ. ಈ ಸುಂದ್ರಮ್ಮನ್ನ ಉಳಿಸ್ಕೊಳ್ಳೋದೇ ದೊಡ್ಡ ಸಾಹಸ ಆಗಿದೆ. ಹೌದು ಕಣೆ ಜಾಜಿ ಅಕ್ಕ, ನಾಳೆಯಿಂದ ನವರಾತ್ರಿ. ಮನೇಲಿ ನಾವು ಯಾರೂ ಇಲ್ಲ. ಮೊದಲು ನವರಾತ್ರಿ ಮುಗಿಸ್ಕೊಬಿಡೋಣ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಇವಾಗ ಊರಿಗೆ ಹೋಗೋಣ ಕಣೆ. ಹೌದು, ಅವ್ನು ಹೇಳ್ತಿರೋದು ಸರಿ ಜಾಜಿ. ಊರಿನಲ್ಲಿ 3 ಬಿಟ್ಟು ಬಂದಿದ್ದೀವಿ. ನಿಮ್ಮಮ್ಮ ನಿನ್ನ ನೆನಪಲ್ಲೇ ಹಾಸಿಗೆ ಹಿಡಿದಿದ್ದಾಳೆ. ಸುನೀತಾ ಬಸ್ರಿ, ಅವಳ ಕೈಲೂ ಕೆಲಸ ಆಗಲ್ಲ. ಅಮ್ಮನ ಕೈಲಂತೂ ಆಗೋದೇ ಇಲ್ಲ. ನಾಳೆಯಿಂದ ಹಬ್ಬ. ನಾವು ಮೊದಲು ಚಕ್ರಪುರಿ ಸೇರ್ಕೊಂಡ್ಬಿಡೋಣ. ಉಳಿದಿದ್ದ ವಿಚಾರ ಆಮೇಲೆ. ಮೊದಲು ಅಮ್ಮನ ಆರೋಗ್ಯ ಮುಖ್ಯ ಕಣೆ ಜಾಜಿ ಅಕ್ಕ, ಆಮೇಲೆ ಇದ್ರ ಬಗ್ಗೆ ಎಲ್ಲ ನೋಡೋಣ ಕಣೆ. ಆಯ್ತು, ನೀವ್ ಹೇಳಿದ್ಮೇಲೆ ಇನ್ನೇನಿದೆ, ಊರಿಗೆ ಹೋಗೋಣ. ಇನ್ನು ನವರಾತ್ರಿ ಶುರು. ಗೊಂಬೆಗಳನ್ನು ಕೂರಿಸ್ಬೇಕು, ಎಷ್ಟು ಕೆಲಸಗಳಿರತ್ತೆ. ನನಗೋ ಶಕ್ತಿನೇ ಇಲ್ಲ. ಅಮ್ಮನ ಕೈಲಾಗಲ್ಲ. ಸುನೀತಾ ಬಸ್ರಿ, ಅವಳ ಕೈಲಿ ಕೆಲಸ ಮಾಡಿಸೋ ಹಾಗಿಲ್ಲ. ನಿಮ್ಮಪ್ಪ ವಿದ್ಯಾ ಇಬ್ಬರೂ ಇಲ್ಲ. ಅವರಿಬ್ಬರೂ ಇಲ್ಲದೆ ಹೇಗೆ ಹಬ್ಬ ಮಾಡೋದು? ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ. ಎಲ್ಲಾನು ಒಂದೇ ಉಸಿರಿಗೆ ಹೇಳ್ತಿದ್ದೀರಲ್ಲ, ಆಗತ್ತೆ. ಎಲ್ಲ ಸರಾಗವಾಗಿ ಆಗತ್ತೆ. ಯಾಕಷ್ಟೊಂದು ಚಿಂತೆ ಮಾಡ್ತೀರಿ? ಏನಾಗತ್ತೋ ಏನೋ, ನನಗಂತೂ ಕೈ ಕಾಲೇ ಓಡ್ದ ಹಾಗಾಗಿದೆ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಅದನ್ನು ನೀವು ನಡೆಸ್ಕೊಡ್ಬೇಕು. ಅಯ್ಯೋ ನಿನ್ನ, ನಾ ಮೊದಲೇ ಆತಂಕದಲ್ಲಿದ್ದೀನಿ.
ನೀನು ಮತ್ತೆ ಮಾತು ನಡೆಸ್ಕೊಡಿ ಅದು ಇದು ಅಂತ ಮನೆ ಬಿಟ್ಟು ಹೋಗ್ಬೇಡ. ಹೋಗೋ ಹಾಗಿದ್ರೆ ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗು. ನೀನೆಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ನಾನು ಎಲ್ಲೂ ಹೋಗಲ್ಲ. ಇನ್ನೇನು ಅಪ್ಪನೂ ವಿದ್ಯಾನೂ ಬರ್ತಾರೆ. ಅವ್ರ ಮುಂದೆ ನಾನು ಬಂದು 2 ದಿನ ಆಯಿತು ಅಂತ ಹೇಳಬೇಡಿ. ಇದನ್ನೇ ನಾನು ಕೇಳ್ಕೊತಿರೋದು. ಇದೇನೇ ಹೊಸ ವರಾತ ನಿಂದು? ಅದ್ಯಾಕೆ ಹಾಗೆ ಹೇಳಬೇಕು? ನೀನೇ ಹೇಳ್ದೆ ಅವ್ರು ತಡವಾಗಿ ಬರ್ತಾರೆ, ನೀನು ಅವ್ರಿಗೆ ಹೇಳಿ ಬಂದಿದ್ಯಾ ಅಂತ. ಹೇಳೇ ಬಂದಿದ್ದು, ಆದರೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿರಲಿಲ್ಲ. ನೀವು ನನ್ನನ್ನು ಇಷ್ಟೊಂದು ಹಚ್ಕೊಂಡು ಹಾಸಿಗೆ ಹಿಡ್ದಿರೋದು ಅವ್ರಿಗೆ ಗೊತ್ತಿರಲಿಲ್ಲ, ಆದರೆ ನನಗೆ ಗೊತ್ತಾಯಿತು. ಅದಕ್ಕೆ ಅವರಿಗೆ ಬೇರೆ ಕಡೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೆ. ನಿನ್ನ ವಿಷಯ ಹೇಳಿದ್ರೆ ಅವರು ಗಾಬರಿ ಆಗ್ತಿದ್ರು ಅಲ್ವಾ? ಅದಕ್ಕೆ ನನಗೆ ಸುಳ್ಳು ಹೇಳು ಅಂತಿದ್ಯಾ? ತಪ್ಪಲ್ವಾ ಹಾಗೆ ಹೇಳೋದು? ನಾನು ಹೇಳಿದ್ದು ನಾನು ಬಂದು 2 ದಿನ ಆಯಿತು ಅಂತ ನೀವಾಗೇ ಹೇಳಬೇಡಿ ಅಂತ. ಆದರೆ ಈಗ ಬಂದಿದ್ದೀನಿ ಅಂತ ಹೇಳಬೇಡಿ ಅಂತ ಹೇಳಲಿಲ್ವಲ್ಲ? ನೋಡು, ನೀ ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ನಾನು ಏನೂ ಹೇಳೋದಿಲ್ಲ. ನೀ ಬಂದ ವಿಚಾರ ಮಾತಾಡೋದೇ ಇಲ್ಲ. ಸದ್ಯ ನೀ ಮನೆ ಬಿಟ್ಟು ಹೋಗದೆ ಇದ್ರೆ ಸಾಕು ಅಷ್ಟೆ. ಇಲ್ಲ, ಇನ್ನು ಮುಂದೆ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಆಯ್ತಾ? ಏನ್ ಸುದ್ದಿ ಮಣಿಕಂಠ? ಗುರುಗಳೇ, ನಾವು ಹುಡುಕ್ತಾ ಇರುವಂಥ ವಿಗ್ರಹ ಈ ಊರಿನಲ್ಲಿ ದೊಡ್ಡ ಮನುಷ್ಯ ಇದ್ದಾನಲ್ಲ ರುದ್ರಪ್ಪ ಅಂತ, ಅವನ ಮನೇಲೂ ಇಲ್ವಂತೆ. ಅಲ್ಲಿಂದನೂ ನಾಪತ್ತೆ ಆಗಿದೆಯಂತೆ. ಅಂದರೆ ನಾನು ವಿಗ್ರಹ ತರಬೇಕಾದ್ರೆ ನನ್ನಿಂದ ವಿಗ್ರಹನ ಅಪಹರಿಸಿದ್ದು ಆ ರುದ್ರಪ್ಪನ ಕಡೆಯವರ? ಅನುಮಾನನೇ ಇಲ್ಲ. ನಿನ್ನಂತ ಪೊಲೀಸನ್ನೇ ಹೆದರಿಸಿ ವಿಗ್ರಹ ತಗೊಂಡೋಗಿದ್ದಾರೆ ಅಂತ ಅಂದ್ರೆ ನಿನ್ನ ಬೇಳೆಕಾಳು ಇಲ್ಲೇನು ಬೇಯೋದಿಲ್ಲ ಅಂತ ಗೊತ್ತಾಯ್ತಲ್ಲ. ಬಿಡಲ್ಲ ಅವನ್ನ, ಹೊಸ್ಕಿ ಹೂತಾಕ್ಬಿಡ್ತೀನಿ. ಈಗ ನಮ್ಗೆ ಅವನ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಮುಖ್ಯ ಅಲ್ಲ, ವಿಗ್ರಹನ ಪತ್ತೆ ಹಚ್ಚೋದು ಮುಖ್ಯ. ವಿಗ್ರಹ ಅಲ್ಲಿಲ್ಲ ಅಂದ ಮೇಲೆ ಇನ್ ಎಲ್ಲಿರೋದಕ್ಕೆ ಸಾಧ್ಯ? ಇನ್ನೆಲ್ಲಿ ಹೋಗಿರುತ್ತೆ? ಜಾಜಿನೇ ಅದನ್ನ ತಗೊಂಡು ಹೋಗಿರ್ಬೇಕು. ಇಲ್ಲಿವರೆಗೂ ಅವಳೇ ಅಲ್ವಾ ಅದನ್ನ ಕಾಪಾಡ್ಕೊಂಡ್ ಬಂದಿರೋದು. ಆದ್ರೆ ಅವರು ಊರ್ ಬಿಟ್ಟಿದ್ದಾರೆ, ದೇವಸ್ಥಾನದಲ್ಲಿ ಇಲ್ಲ ಅವರು. ನಾವಿಲ್ಲಿರೋದು ಗೊತ್ತಾಗಿ ಬೇರೆ ಯಾವ್ದಾದ್ರೂ ಊರಿಗೆ ಹೋಗ್ಬಿಟ್ರ? ಎಲ್ಲ ಅವರು ನಮ್ಮೂರು ಚಕ್ರಾಪುರಿಗೆ ಹೋಗಿರ್ತಾರೆ. ಯಾಕೆಂದ್ರೆ ನಾಳೆಯಿಂದ ನವರಾತ್ರಿ ಹಬ್ಬ ಶುರು ಅಲ್ವಾ? ಶೇಖ್ರಿ ಮನೆಯವ್ರಿಗೆ ನವರಾತ್ರಿ ದೊಡ್ಡ ಹಬ್ಬ, ಅದನ್ನು ತಪ್ಪಿಸ್ಕೊಳ್ಳೋದಿಲ್ಲ. ಅಲ್ಲಿಗೆ ಹೋಗಿದ್ದಾರೆ ಅನ್ನೋದು ನನಗೆ ಖಚಿತವಾಗಿದೆ. ಹಾಗಿದ್ಮೇಲೆ ನಾವಿಲ್ಲಿ ನಿಂತ್ಕೊಂಡು ಕಾಲಹರಣ ಯಾಕೆ ಮಾಡ್ತಿದ್ದೀವಿ? ನಡೀರಿ ಚಕ್ರಾಪುರಿಗೆ. ಓ ರುದ್ರಪ್ಪನ್ಗೆ ಪಾಠ ಕಲ್ಸೋವರೆಗೂ ನಾನ್ ಬರಲ್ಲ. ಏಯ್, ಮೂರ್ಖರಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರು ಲದ್ದಿ ತಿನ್ನೋದೇ ಅವರ ಅಭ್ಯಾಸ. ಏ ಶಾಸ್ತ್ರಿ, ಯಾರಿಗೆ ಹೇಳ್ತಿದ್ಯಾ ನೀನು? ಮೂರ್ಖರು ಯಾರೋ ಅವ್ರಿಗೆ. ನನಗೆ ಹೇಳ್ತಿರೋದು ನೀನು, ನನಗ್ ಗೊತ್ತು. ಒಪ್ಕೊಂಡ ಮೇಲೆ ಆಯ್ತಲ್ಲ, ಮೂರ್ಖ ಅಂತ ಗೊತ್ತಾಯ್ತಾನೆ. ಕಡ್ಕಿ, ಬೇಕಾದ್ರೆ ರುದ್ರಪ್ಪನ್ ಸುಮ್ಮನೆ ಬಿಟ್ಬಿಡ್ತೀನಿ. ಈ ಶಾಸ್ತ್ರಿ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅವ್ನ್ ತಪ್ಪಿಗಿಲ್ದೆ ಹೋದ್ರೆ ಸುಟ್ಟ ಹಾಕ್ಬಿಡ್ತೀನಿ ಅವನ್ನ. ಈಗ ಇಬ್ರು ಸುಮ್ಮನಿರಿ, ಚಕ್ರಾಪುರಿ ಕಡೆಗೆ ಹೋಗೋಣವಾ? ನವರಾತ್ರಿ ನಡೆಯೋದೆ ದುಷ್ಟರ ದುರ್ಗುಣಗಳನ್ನ ತೊಡೆದು ಹಾಕೋಕೆ. ನೀವು ದುಷ್ಟರು ಸೇರ್ಕೊಂಡು ನನ್ನ ನವರಾತ್ರಿಯನ್ನ ನಿಲ್ಲಿಸ್ತೀರಾ? ನಿಮಗದು ಸಾಧ್ಯನಾ?